ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟಾಗಿ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ವಿತ್ ಕುಚ್ಚನ್ನು ಹಾಕ್ಕೋಬೋದು, ವಿತೌಟ್ ಕುಚ್ಚನ್ನು ಮಾಡ್ಕೋಬೋದು. ಆ್ಯಸ್ ಯೂಶುವಲ್ ಸ್ವಲ್ಪ ಸ್ಯಾಂಪಲ್ ಪೀಸಿಗೆ ತೋರಿಸ್ತಾ ಇದ್ದೀನಿ. ನಾನು ಟ್ರೈ ಮಾಡಿರೋ ಡಿಸೈನು ಬಟರ್ಫ್ಲೈ ಡಿಸೈನು. ಸೊ ಇದು ಬಟರ್ಫ್ಲೈ ವಿಂಗ್ಸ್ ಥರನೇ ಹಾಕಿರೋದು. 10 ನಂಬರ್ ನೀಡಲ್ ತೊಗೋತಾ ಇದ್ದೀನಿ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು 3 ಸ್ಟೆಪ್ ಡಿಸೈನ್ ಫ್ರೆಂಡ್ಸ್. ಫಸ್ಟು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು ಒಂದು ಸತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಟೈಟ್ ಮಾಡ್ಕೊಳ್ಳಿ. ಸೊ ಪಕ್ಕದಲ್ಲೇ ಇನ್ನೂ 1 ಟೈಮು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ಅಲ್ಲಿಂದ 4 ಚೈನ್ ಹಾಕ್ಕೊಳ್ಳೋಣ. ಸೊ ಕುಚ್ಚು ಬೇಕಂದರೆ 4 ಚೈನ್ ಹಾಕಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ. ಸೊ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರಾನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಸೊ 4 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ, ಪಕ್ಕದಲ್ಲಿ ಇನ್ನೂ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇದು ಗ್ಯಾಪ್ಗೋಸ್ಕರ ಅಷ್ಟೇ, ಕುಚ್ಚಿಗೆ ಮತ್ತು ಬಟರ್ಫ್ಲೈಗೆ ಗ್ಯಾಪ್ ಬರಬೇಕು ನಮಗೆ. ಸೊ ಎಷ್ಟು ಗ್ಯಾಪ್ ಬೇಕಂದರೆ ಅಷ್ಟು. ನಿಮಗೆ ತುಂಬ ಹತ್ತಿರ ಬೇಕಂದರೆ ಇದನ್ನು ಸ್ಕಿಪ್ ಮಾಡಿ, ಇನ್ನು ದೂರ ಬೇಕಂದರೆ ಇನ್ನೊಂದು 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಮಾಡ್ಕೋಬೋದು. ಸೊ ಒಟ್ಟು 3 ಟೈಮ್ಸ್ ಹಾಕ್ತಾಯಿದ್ದೀನಿ. 3 ಟೈಮ್ಸ್ ಹಾಕಿ ಅಲ್ಲಿಂದ ಮತ್ತೆ 5 ಚೈನ್ ಹಾಕ್ತೀನಿ ಫ್ರೆಂಡ್ಸ್. ಸೊ ಸ್ಟಾರ್ಟಿಂಗ್ 4 ಚೈನ್ ಹಾಕ್ತೆ, 4 or 5 ಕೂಡ ಹಾಕೋಬೋದು ಸ್ಟಾರ್ಟಿಂಗು. ಇಲ್ಲಿ ನಾನು 5 ಚೈನ್ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಜಸ್ಟ್ ಲಾಕ್ ಕೂಡ ನೀವು ಇಲ್ಲಿ ಲಾಕ್ ಮಾಡ್ಕೋಬೋದು. ಇಲ್ಲಾಂದರೆ ನೀಡಲ್ ಮೇಲೆ ದಾರ ಸುತ್ತಕೊಂಡು, ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಚೆಕ್ ಮಾಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಸೊ ಒಂಚೂರು ಒಳಗಡೆಗೆ ಅಂದರೆ ನಮ್ಮ ರೈಟ್ ಸೈಡ್ಗೆ ಎಲ್ಲಿಂದ ಹಾಕ್ಕೊಬಂದಿದ್ವಿ ಆ ಥರ ರೈಟ್ ಸೈಡ್ಗೆ ಸ್ವಲ್ಪ ಜಿಗ್ಜ್ಯಾಗ್ ಮೇಲೆ ಕ್ಲಾತ್ ಸ್ವಲ್ಪ ಮೇಲೆ ಹೈಟಿಗೆ ನಾನು ನೀಡಲ್ನ ಹಾಕ್ತೀನಿ. ದಾರನ ತೊಗೊಂಡು ಬಂದು 3 ದಾರ ಇರುತ್ತಲ್ವ ಇವಾಗ ನೀಡಲ್ ಮೇಲೆ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ. ಸೊ ಬಟ್ಟೆನ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರನ 1 ಮಾಡ್ಕೋತೀನಿ. ಒಂದು ಡಬಲ್ ಕ್ರೋಶೆ ಮಾಡಿದ್ದಾಯಿತು. ಸೊ ಇಲ್ಲಿ ಡಬಲ್ ಕ್ರೋಶೆ ಬೇಡ ಅಂದರೆ ಬಟರ್ಫ್ಲೈಗೆ 2 ಆ್ಯಂಟನಸ್ ಇರುತ್ತಲ್ಲ ಫ್ರೆಂಡ್ಸ್, ಮೇಲೆಗಡೆ 2 ಆ್ಯಂಟನಾಸು. ಸೊ ಅದು ಬೇಡ ಅಂದರೆ ಜಸ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೀವು ಇಲ್ಲಿ 6 ಚೈನ್ಸ್. ಸೊ ನಾನು ಇಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು 5 or 6 ಚೈನ್ ಹಾಕೋತೀನಿ. ನೀವು ಬೇಕಂದರೆ 5 ಚೈನ್ ಆದರೂ ನಡೆಯುತ್ತೆ, 6 ಚೈನ್ ಆದರೂ ನಡೆಯುತ್ತೆ. 5 ಹಾಕಿದ್ದೀನಿ ನಾನಿಲ್ಲಿ. ಸೊ ನೋಡಿ ಡೈರೆಕ್ಟ್ ಅಲ್ಲಿ ಕಂಬ ಹಾಕಿದ್ದು ಪಾಯಿಂಟ್ ಇರುತ್ತಲ್ವ, ಸೊ ಅಲ್ಲಿಗೆ ನೀಡಲ್ನ ಹಾಕಿ ದಾರಾನ ತೊಗೊಂಡು ಬಂದು ಸ್ಪ್ಲಿಟ್ ಸ್ಟಿಚ್ ಮಾಡ್ಕೊಬಿಡ್ತೀನಿ. ಆ ದಾರಾನ ಏನು ತೊಗೊಂಡು ಬಂದಿದ್ದೆ ಈ ಥ್ರೆಡ್ ಒಳಗಡೆ, ಆಲ್ರೆಡಿ ಇರೋ ಥ್ರೆಡ್ ಒಳಗಡೆ ಎಳ್ಕೊಳ್ತೀನಿ. ಇಲ್ಲಾಂದರೆ ಸಿಂಗಲ್ ಕ್ರೋಶೆ ಮಾಡಿದ್ರೂ ನಡೆಯುತ್ತೆ. ಮತ್ತು ನೀಡಲ್ ಮೇಲೆ ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ ವಿ ಶೇಪ್ಗೆ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ನೀಡಲ್ನ ಹಾಕಿ ದಾರಾನ ತೊಗೊಂಡು ಬಂದು 2 ದಾರ 1 ಮಾಡ್ಕೊಳ್ಳೋಣ. ಮತ್ತು 2 ದಾರ 1 ಮಾಡಿಕೊಂಡು ಟೈಟ್ ಮಾಡ್ಕೊಳ್ಳೋಣ. ಸೊ 2 ಡಬಲ್ ಕ್ರೋಶೆ ಮಧ್ಯೆ ನಮಗೆ 5 ಚೈನ್ ಅನ್ನೋದು ಸರ್ಕಲ್ ಥರ ಮಾಡ್ಕೊಂಡಿದ್ದೀವಿ. ಸೊ ಮತ್ತೆ 2 ಡಬಲ್ ಕ್ರೋಶೆ ಆಗಿದ ತಕ್ಷಣ ಮತ್ತೆ 5 ಚೈನ್ ಹಾಕ್ತೀನಿ, ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ 1 ಪಾಯಿಂಟ್ ಒಳಗಡೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಟ್ಟೆ ಸಾಫ್ಟ್ ಇರೋದ್ರಿಂದ ಸ್ವಲ್ಪ ರಿಂಕಲ್ ಅನಿಸ್ಬೋದು, ಬಟ್ ನಾರ್ಮಲ್ ಸಿಲ್ಕ್ ಬಟ್ಟೆ ಸ್ವಲ್ಪ ಸ್ಟಿಫಾಗೇ ಇರುತ್ತಲ್ಲ ಅದಕ್ಕೆಲ್ಲ ನಿಮಗೆ ರಿಂಕಲ್ಸ್ ಬರೋದಿಲ್ಲ. ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕು. ಬೇಸ್ಲೈನ್ ಕರೆಕ್ಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಟೈಟೆಲ್ಲ ಮಾಡೋಕ್ಕೆ ಹೋಗಬೇಡಿ, ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿ ಲಾಕ್ ಆದ ತಕ್ಷಣ ಇನ್ನೂ 2 ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ತಾಯಿದ್ದೀನಿ. ಒಟ್ಟು 3 ಸಿಂಗಲ್ ಕ್ರೋಶೆ ಆಗುತ್ತೆ. ಸ್ಟಾರ್ಟಿಂಗ್ ಹೆಂಗೆ ಮಾಡ್ತೀವೋ ಹಾಗೆ. ಇವಾಗ 4 ಚೈನ್ ಮಾಡ್ಕೊಳ್ಳೋದು ಕುಚ್ಚಿಗೆ ಪ್ಲೇಸ್ ಮಾಡ್ಕೊತಿದ್ದೀನಿ. ಇವನ್ ಇಲ್ಲೂ 5 ಚೈನ್ ಹಾಕಿದ್ರೆ ನಿಮಗೆ ಕನ್ಫ್ಯೂಷನ್ ಇರಲಿ, ಎಲ್ಲ ಕಡೆ 5 ಚೈನೇ ಹಾಕ್ಕೊಂಡು ಹೋಗ್ತಾಯಿದ್ದೀವಿ ಅನಿಸುತ್ತೆ. ಸೊ ಇಲ್ಲಿ ಕೂಡ ಇನ್ನೂ 2 ಸತಿ ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಬೇಕು. ಈ ಥರ ಬಂದಿದೆ. ಸೊ ನಾವಿಲ್ಲಿ ಸೆಂಟ್ರಲ್ಲಿ ಡಬಲ್ ಕ್ರೋಶೆ ಹಾಕಿರೋದ್ರಿಂದ ಈ ಥರ ಕಾಣ್ತಾ ಇದೆ ಫ್ರೆಂಡ್ಸ್, ಸ್ವಲ್ಪ ಮೇಲೆ ಬಂದಿರೋ ಥರ. ಸೊ ನೀವು ಸಿಂಗಲ್ ಕ್ರೋಶೆ ಕೂಡ ಹಾಕ್ಕೋಬೋದು. ಸೇಮ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು 5 ಚೈನ್ ಸರ್ಕಲ್ನ ಕ್ರಿಯೇಟ್ ಮಾಡಿಕೊಂಡು ಲೂಪ್ ಬೇಕಲ್ವ ನಮಗೆ. ಲೂಪ್ ಆದ ತಕ್ಷಣ ಮತ್ತೆ ಸಿಂಗಲ್ ಕ್ರೋಶನ್ನೇ ಹಾಕಿ 5 ಚೈನ್ ಕಂಟಿನ್ಯೂ ಮಾಡ್ಕೋಬೋದು. ಸೊ ಇಲ್ಲಿಂದ ನೋಡಿ ಮತ್ತೆ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಸೊ ಡಬಲ್ ಕ್ರೋಶೆ ಬೇಡ, ನಿಮಗೆ ಸ್ವಲ್ಪ ಕಂಜೆಸ್ಟ್ ಅನಿಸ್ತಾ ಇದೆ, ಒಂದು ಸ್ವಲ್ಪ ನಮಗೆ ಕಷ್ಟ ಅನಿಸ್ತಾ ಇದೆ ಅಂದರೆ ಸಿಂಗಲ್ ಕ್ರೋಶೆನೇ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿಂದ ಅಗೇನ್ 5 ಚೈನ್ ಹಾಕೋತೀನಿ, 3 ಚೈನ್, 4 ಚೈನ್, 5 ಚೈನ್,
5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡಿದ್ದೀನಿ 1 ಪಾಯಿಂಟ್ ಒಳಗಡೆಗೆ. ಸೊ ಇಲ್ಲಾಂದರೆ ನೀವು ಜಸ್ಟ್ ಸಿಂಗಲ್ ಕ್ರೋಶೆ ಹಾಕಿ ಫ್ರೆಂಡ್ಸ್. ನಿಮ್ಗೆ ಇದು ಕಷ್ಟ ಆಯಿತು ಅಂದರೆ ನೀವು ಒಂದ್ಸರಿ ಟ್ರೈ ಮಾಡಿ, ಕಷ್ಟ ಆಯಿತು ಅನ್ಸರೆ ಸಿಂಗಲ್ ಕ್ರೋಶೆ ಹಾಕಿ, ಇಲ್ಲಾಂದರೆ ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಶೆ ಮಾಡಿದ್ದೀನಿ. ಡಬಲ್ ಕ್ರೋಶೆ ಮಾಡಿದ ತಕ್ಷಣ 5 ಚೈನ್ ಮಾಡ್ಕೋಬೇಕು, ಒಂದು ಲೂಪ್ನ ಕ್ರಿಯೇಟ್ ಮಾಡ್ಕೋಬೇಕು. ಅಲ್ಲೇ ಎಲ್ಲಿ ಚೈನ್ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಆದರೂ ಮಾಡ್ಬೋದು, ಇಲ್ಲ ಸ್ಪ್ಲಿಟ್ ಸ್ಟಿಚ್ ಆದರೂ ಮಾಡ್ಕೋಬೋದು. ಈ ರೀತಿ ಟೈಟ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಅಂದರೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಂಗಲ್ ಕ್ರೋಶೆ ಮಾಡಿದ್ರೆ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನಮಗೆ ಬಟರ್ಫ್ಲೈ ಮೇಲೆ ಆಂಟನಾಸ್ ಬರುತ್ತಲ್ವ, ಸೊ ಅದಿದು. ಸೊ ಸುಮ್ಮನೆ ಒಂದು ಇಮ್ಯಾಜಿನ್ ಡಿಸೈನ್ಗೋಸ್ಕರ ಫ್ರೆಂಡ್ಸ್ ಅಷ್ಟೇ. ಬೇಕಂದರೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲೂಪ್ ಕ್ರಿಯೇಟ್ ಮಾಡಿ ನೀವು ಕಂಟಿನ್ಯೂ ಆಗಿ ಮಾಡ್ಕೋಬೋದು. ಜಸ್ಟ್ ವಿಂಗ್ಸ್ ಇಂಪಾರ್ಟೆಂಟ್ ಅಲ್ವಾ, ವಿಂಗ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಕಲರಲ್ಲಿ. ಬಟರ್ಫ್ಲೈ ಡಿಸೈನು ವಿಂಗ್ಸ್ ಥರ ಸಕ್ಕತ್ತಾಗಿ ಕಾಣುತ್ತೆ. ಸೊ ಯಾವ್ದ್ಯಾವ್ದು ಸಾರಿಗೆಲ್ಲ ಮೋಟಿವ್ಸ್ ಇರುತ್ತೆ, ಬೂಟೀಸು ಬಟರ್ಫ್ಲೈ ಡಿಸೈನ್ ಬಂದಿರುತ್ತೆ, ಅದಕ್ಕೆ ಪಕ್ಕ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ನೀವು ಬೇಕಂದರೆ ವಿತೌಟ್ ಕುಚ್ಚು ಕಂಟಿನ್ಯೂಸ್ ಆಗಿ ಅಲ್ದಿರೋ ಅಲ್ಲಲ್ಲಿ ಬಟರ್ಫ್ಲೈಸ್ ಮಾಡಿಕೊಂಡ್ರು ಇದು ತುಂಬ ಚೆನ್ನಾಗಿ ಬರುತ್ತೆ ಆ ಥರ ಡಿಸೈನು. ಸೊ ಫೈನಲ್ ನೋಡ್ಬೋದು ನೀವು, ಸಕ್ಕತ್ತಾಗಿ ಕಾಣುತ್ತೆ. ಸೊ ಈ ರೀತಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಡಿಸೈನು. ನಾನು ಹೇಳ್ದೆ ಅಲ್ಲ, ಡಬಲ್ ಕ್ರೋಶೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸಿಂಗಲ್ ಕ್ರೋಶೆನೇ ಹಾಕ್ಕೊಳ್ಳಿ, ಅದು ಇನ್ನೂ ಈಸಿ ಆಗುತ್ತೆ ನಿಮಗೆ. ಸೊ ಡಬಲ್ ಕ್ರೋಶೆ ಅಂದರೆ ಈ ಥರ ಕ್ಲಾತ್ ಎಲ್ಲ ಸ್ವಲ್ಪ ಕರೆಕ್ಟಾಗಿ ಹಾಕಬೇಕಾಗತ್ತೆ, ಇಲ್ಲಾಂದರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ನಂದು ಕೂಡ ಸಾಫ್ಟ್ ಮೆಟೀರಿಯಲಿಗೆ ಟ್ರೈ ಮಾಡಿರೋದ್ರಿಂದ ಸ್ವಲ್ಪ ರಿಂಕಲ್ಸ್ ಅನ್ನಿಸ್ತು. ಸೊ ನೀವು ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ. ಸೊ ಒಂದು ಸತಿ ಕುಚ್ಚು ಕಟ್ಟಿ ಎಲ್ಲ ಫೋಲ್ಡ್ ಆದಮೇಲೆ ಸಾರಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಕಲರ್ ಚೇಂಜ್ ಮಾಡಿದ್ದೇನೆ ಫ್ರೆಂಡ್ಸ್, ಸೆಂಟ್ರಲ್ಲಿ ಕಲರ್ ಚೇಂಜ್ ಮಾಡಬೇಕು. ಸೊ ಮತ್ತೆ ಲಾಸ್ಟ್ ಸ್ಟೆಪ್ಪು ನಮಗೆ ಸೇಮ್ ಕಲರ್, ಫಸ್ಟ್ ಕಲರಲ್ಲೇ ಲಾಸ್ಟ್ ಕಲರ್. ಸೊ ಸಿಂಗಲ್ ಕ್ರೋಶೆ ಮಾಡ್ತೀನಿ, 4 ಚೈನ್ ಇರೋ ಕಡೆ 4 ಚೈನ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ 1 ಟೈಮ್, ಸಿಂಗಲ್ ಕ್ರೋಶೆ 2 ಟೈಮ್ ಮಾಡ್ಕೋತಾ ಇದ್ದೀನಿ. ಮತ್ತು 4 ಚೈನ್ ಇರೋ ಕಡೆ 4 ಚೈನ್. ಫೋರ್ ಚೈನ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆಸ್ ಆಲ್ರೆಡಿ ಮಾಡಿದ್ವಿ ಅಲ್ಲ 3 ಸರ್ತಿ, ಅದ್ರ ಮೇಲೆ 2 ಸರ್ತಿ ಮಾಡ್ಕೊಳ್ತೀನಿ. 1 ಟೈಮ್, 2 ಟೈಮ್, 3 ಟೈಮ್ಸ್ ಮಾಡಿದ್ರೂ ನಡೆಯುತ್ತೆ ಫ್ರೆಂಡ್ಸ್. 2 ಟೈಮ್ ಮಾಡಿಕೊಂಡು ನೋಡಿ, ಇಲ್ಲಿ ಚೈನ್ಸ್ ಹಾಕಿದ್ದಲ್ಲ ಫ್ರೆಂಡ್ಸ್, ಪಕ್ಕದಲ್ಲಿ 5 ಚೈನ್ಸ್ ಹಾಕಿದ್ದಲ್ವ, 1 ಚೈನ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಚೈನ್ಗೆ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ 1 ಚೈನಷ್ಟು ಗ್ಯಾಪ್ ಬಿಟ್ಬಿಟ್ಟು ನಾನು 1 ಚೈನ್ ಗ್ಯಾಪ್ ಬಿಟ್ಟು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಈ ಸಿಂಗಲ್ ಕ್ರೋಶೆಯಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು, 2 ಸತಿ ದಾರ ಸುತ್ತಕೊಂಡು ಈ ಲೂಪ್ ಏನಿದೆ ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ ಸೆಂಟರಲ್ಲಿ ಆ ಲೂಪ್ ಒಳಗಡೆ ನೀಡಲ್ನ ಹಾಕೋಣ. ನೀಡಲ್ನ ಹಾಕಿ ದಾರಾನ ತೊಗೊಂಡು ಬಂದು 4 ದಾರ ಇರುತ್ತಲ್ವ, ಇವಾಗ ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ನೆಕ್ಸ್ಟ್ 2 ದಾರ 1 ಮಾಡ್ಕೋಬೇಕು, ಥರ್ಡ್ ಸತಿ 2 ದಾರ 1 ಮಾಡ್ಕೋಬೇಕು, ಅದಕ್ಕೆ ಟ್ರಿಪಲ್ ಕ್ರೋಶೆ ಅಂತೀವಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಸೇಮ್ ಗ್ಯಾಪಲ್ಲಿ ಅಂದರೆ ಲೂಪಲ್ಲಿ ಹೋಗಿ ದಾರ ತಂದು ದಾರ 1 ಟೈಮ್, 2 ದಾರ 1 ಟೈಮ್, 2 ದಾರ 1 ಟೈಮ್, ಈ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಟ್ಟು 6 ಟ್ರಿಪಲ್ ಕ್ರೋಶೆ ಮಾಡಬೇಕು ಫ್ರೆಂಡ್ಸ್. ಈ ಲೂಪ್ ಒಳಗಡೆ 6 ಕಂಬಗಳನ್ನ ಹಾಕ್ಕೊಳ್ಳೋಣ. 6 ಟ್ರಿಪಲ್ ಕ್ರೋಶೆನ ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ಸೊ ಸೇಮ್ ಲೆಂತಲ್ಲಿ ಆಲ್ಮೋಸ್ಟು. ಸೊ ಹಾಕ್ತಾಯಿದ್ದೀನಲ್ವ ಟ್ರಿಪಲ್ ಕ್ರೋಶೆಸು 6 ಹಾಕ್ಕೋಬೇಕು ಫ್ರೆಂಡ್ಸ್. ಒಟ್ಟು 6 ಕಂಬಗಳನ್ನ ಮಾಡ್ಕೊಳ್ಳೋಣ. ಬೇಕಂದರೆ ಡಬಲ್ ಕ್ರೋಶೆ ಕೂಡ ನೀವು ಯೂಸ್ ಮಾಡ್ಬೋದು, ಇದು ಸ್ವಲ್ಪ ಲೆಂತಿಯಾಗಿ ಬರುತ್ತೆ, ಬ್ರಾಡಾಗಿ ಕಾಣುತ್ತೆ. ಸೊ ಟ್ರಿಪಲ್ ಕ್ರೋಶೆ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ಮತ್ತು 6th ಒನ್ ಇದು 2 ದಾರ 2 ದಾರ 6 ಕಂಬಗಳಾದಮೇಲೆ 3 ಚೈನ್ ಹಾಕ್ತೀನಿ ಫ್ರೆಂಡ್ಸ್. 6 ಕಂಬ 6 ಟ್ರಿಪಲ್ ಕ್ರೋಶೆ ಆದಮೇಲೆ 3 ಚೈನ್ಗಳನ್ನ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಆ ಲೂಪ್ ಏನಿದೆ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಆ ಲೂಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ, 3 ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಬಿಡೋಣ. 3 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಬೇಡ ಫ್ರೆಂಡ್ಸ್, ಸ್ಪ್ಲಿಟ್ ಸ್ಟಿಚ್ಚು ತಂದಿರೋ ದಾರನ ಈ ಲೂಪ್ ಒಳಗಡೆ ಪಾಸ್ ಮಾಡ್ಕೋಬೇಕು. ಸ್ಪ್ಲಿಟ್ ಸ್ಟಿಚ್ ಹಾಕಿದ್ದೀನಿ. ಮತ್ತು ಅಲ್ಲಿಂದ 3 ಚೈನ್ ಹಾಕೋಣ. ಸ್ವಲ್ಪ ಶಾರ್ಪ್ ಕಾರ್ನರ್ ಬರಲಿ, ಅಂದರೆ ಶಾರ್ಪ್ ಆಗಿರಲಿ ಅಂದ್ಬಿಟ್ಟು ನಾನು ಸ್ಪ್ಲಿಟ್ ಸ್ಟಿಚ್ ಹಾಕಿದ್ದೀನಿ ಅಷ್ಟೇ. ಮತ್ತು 3 ಚೈನ್ ಹಾಕಿ
ಸೇಮ್ ಲೂಪಲ್ಲಿ ಮತ್ತೆ 6 ಕಂಬಗಳನ್ನ ಮಾಡ್ಕೋಬೇಕು. ಫಸ್ಟ್ ವಿಂಗ್ ರೆಡಿ ಆಯಿತು ಅಲ್ವಾ. ಇವಾಗ ಸೆಕೆಂಡು 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಇದೇ ಥರ ಟ್ರಿಪಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. ಸ್ಟಾರ್ಟ್ ಎಷ್ಟು ಮಾಡಿದ್ವಿ ಸೇಮ್ ಲೂಪಲ್ಲೇ 6 ಕಂಬಗಳನ್ನ ಮಾಡಿದ್ವಿ ಅಲ್ಲ, ಇವಾಗಲೂ ಕೂಡ 6 ಕಂಬಗಳನ್ನ ಮಾಡ್ಕೊಳ್ಳೋಣ. ಸೊ 6 ಡಬಲ್ ಕ್ರೋಶೆ ಟ್ರಿಪಲ್ ಕ್ರೋಶೆ 6 ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿಂದ 6 ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ನೋಡಿ ಇಲ್ಲಿ 5 ಚೈನ್ ಇದೆ ಅಲ್ವಾ. ಸ್ಟಾರ್ಟಿಂಗು ಅಷ್ಟೇ 1 ಚೈನ್ ಬಿಟ್ಟು ಸೆಕೆಂಡ್ ಚೈನ್ಗೆ ನಾನು ಲಾಕ್ ಮಾಡ್ಕೊಂಡಿದ್ದೆಲ್ಲ ಫಸ್ಟನ್ನು ಕೂಡ ಸೆಕೆಂಡ್ ಇಲ್ಲಿ ಲೆಫ್ಟ್ ಸೈಡಲ್ಲೂ ಅದೇ ಥರ ಲಾಕ್ ಮಾಡಿಕೊಂಡು ಈ ಸಿಂಗಲ್ ಕ್ರೋಶಸ್ ಮೇಲೆ ಸಿಂಗಲ್ ಕ್ರೋಶಸ್ ಹಾಕ್ಕೊಳ್ಳೋಣ. 2 ಟೈಮ್ಸ್ ಆರ್ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸೊ ದಾರ ಇರೋ ಕಡೆ ಚೈನ್ಸ್ ಹಾಕ್ಕೊಂಡು ಚೈನ್ಸ್ ಇರೋ ಕಡೆ ಚೈನ್ಸೇ ಹಾಕ್ಕೊಳ್ಳೋಣ. 4 ಅಥವಾ 5 ಅದು ಕುಚ್ಚು ಕಟ್ಟೋಕ್ಕೆ ಪ್ಲೇಸ್ ಫ್ರೆಂಡ್ಸ್. ನೀವು ಬೇಕಂದರೆ 4 ಆದರೂ ಹಾಕ್ಕೋಬೋದು, 5 ಆದರೂ ಹಾಕ್ಕೋಬೋದು. ಸೊ ಮತ್ತು ಈ 5 ಚೈನ್ಸಲ್ಲಿ 1 ಚೈನ್ ಬಿಟ್ಟು ಸೆಕೆಂಡ್ ಚೈನ್ಗೆ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಬಿಡ್ತೀನಿ. ಲಾಕ್ ಮಾಡ್ಕೊಂಡು ಅಲ್ಲಿಂದ ಟ್ರಿಪಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೋತೀನಿ. ಈ ಲೂಪ್ ಏನಿದೆ ಆ ಲೂಪ್ ಒಳಗಡೆ 6 ಕಂಬಗಳನ್ನ ಹಾಕ್ಕೊಂಡು 6 ಕಂಬ ಹಾಕ್ಕೊಂಡು ಫಸ್ಟು 6 ಟ್ರಿಪಲ್ ಕ್ರೋಶನ ಮಾಡಿಕೊಂಡು 3 ಚೈನ್ ಹಾಕಿ ಲಾಕ್ ಮಾಡಬೇಕು. ದಾರ ತಂದು 2 ದಾರ 1 2 ದಾರ 1 ಮತ್ತು 2 ದಾರ 1 ಸತಿ. ಸೊ ಈ ರೀತಿ ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. 6 ಸರ್ತಿ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು 6 ಸರ್ತಿ ಮಾಡಿಕೊಂಡು 3 ಚೈನ್ ಹಾಕೋತೀನಿ. 3 ಚೈನ್ ಹಾಕ್ಕೊಂಡು ಸೇಮ್ ಲೂಪಲ್ಲೇ ಲಾಕ್ ಅಂದರೆ ಸ್ಪ್ಲಿಟ್ ಸ್ಟಿಚ್ಚು ತಂದಿರೋ ದಾರನ ಇರೋ ದಾರಕ್ಕೆ ಪಾಸ್ ಮಾಡ್ಕೋಬೇಕಾಗತ್ತೆ. ಸ್ಪ್ಲಿಟ್ ಸ್ಟಿಚ್ ಅದು ಮತ್ತೆ 3 ಚೈನ್ ಹಾಕೋಬೇಕು. ಮತ್ತು ಟ್ರಿಪಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಈ ರೀತಿ 6 ಕಂಬಗಳನ್ನ ಮಾಡ್ಕೊಳ್ಳೋಣ. 6 ಕಂಬ ಮಾಡ್ಕೊಂಡ್ಮೇಲೆ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ಲಾಕ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಈ ಥರ ಫಸ್ಟು ಸೆಕೆಂಡ್ ಸ್ಟೆಪ್ ಹಾಕ್ಕೊಂಬಿಡಬೇಕು. ಲಾಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ನಾನು ಹೇಳ್ದೆ ಅಲ್ಲ ಫ್ರೆಂಡ್ಸ್, ನಾನೇ ಸಾಫ್ಟ್ ಮೆಟೀರಿಯಲ್ ತೊಗೊಬಿಟ್ಟಿದ್ದೀನಿ. ಸೊ ಅದಕ್ಕೆ ಆ ಥರ ಕಾಣಿಸ್ತಾ ಇದೆ. ಸೊ ಸೆಂಟ್ರಲ್ಲಿ ನೀವು ಡಬಲ್ ಕ್ರೋಶೆ ಬದಲು ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ರೂ ರಿಂಕಲ್ಸ್ ಬರೋದು ತುಂಬ ಕಡಿಮೆ ಇರುತ್ತೆ. ಸೊ ಫಸ್ಟು ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಫಸ್ಟ್ ಕಲರ್ ತೊಗೊಂಡಿದ್ದೀನಿ. 4 ಚೈನ್ ಇರೋ ಕಡೆ 4 ಚೈನ್ ಮಾಡ್ಕೊಳ್ಳೋಣ. 4 ಚೈನ್ ಇರೋ ಕಡೆ 4 ಚೈನ್ ಮತ್ತು ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ವ, ಸಿಂಗಲ್ ಕ್ರೋಶಸ್ ಮೇಲೆ ಸಿಂಗಲ್ ಕ್ರೋಶೆ ಮಾಡಿರ್ತೀನಿ ಅಲ್ಲ, ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕರೆಕ್ಟಾಗಿರಬೇಕು, ಟೈಟ್ ಅನಿಸ್ಬಾರ್ದು ನಿಮಗೆ. 4 ಚೈನ್ ಇರೋ ಕಡೆ 4 ಚೈನೇ ಹಾಕಿದ್ದೀನಿ. ಸೊ ಅಲ್ಲಿ ಒಂದು ಸತಿ ಲಾಕ್ ಮಾಡಿದ್ದೀನಿ ಅಲ್ವಾ ಫ್ರೆಂಡ್ಸ್. ಲಾಕ್ ಮಾಡಿ ಆದಮೇಲೆ ಇನ್ನೂ 1 ಟೈಮ್ ಲಾಕ್ ಮಾಡ್ಕೊಳ್ಳೋಣ. ನೋಡಿ 1 ಹೋಲ್ ಗ್ಯಾಪ್ ಇದ್ದರೆ 1 ಸತಿ ಮಾಡ್ಕೊಳ್ಳಿ. 2 ಹೋಲ್ ಗ್ಯಾಪ್ಸ್ ಇದ್ದರೆ 2 ಸತಿ ಮಾಡ್ಕೊಳ್ಳಿ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿ 6 ಕಂಬ ಏನು ಮಾಡಿದ್ವಿ ಅಲ್ವಾ, ಅದ್ರ ಮೇಲೆಲ್ಲ ಒಂದೊಂದು ಹೋಲ್ ಗ್ಯಾಪ್ಸ್ ಇರುತ್ತೆ ಫ್ರೆಂಡ್ಸ್. ಪ್ರತಿಯೊಂದು ಹೋಲ್ ಗ್ಯಾಪ್ಸ್ಗೂ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಫಸ್ಟು ಹೋಲ್ ಗ್ಯಾಪ್ಗೆ ನೋಡಿ ಕಂಬದ ಸ್ಟಾರ್ಟ್ ಆಗುತ್ತೆ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಸೇರಿ 1 ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ನೆಕ್ಸ್ಟ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ 1 ಮಾಡ್ಕೋತೀನಿ. ಒಂದು ಹಾಫ್ ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ನೀಡಲ್ನ ಹಾಕ್ತೀನಿ. ದಾರನ ತೊಗೊಂಡು ಬಂದು 3 ದಾರ ಸೇರಿ 1 ಮಾಡ್ತೀನಿ. ನೋಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು ಗ್ಯಾಪಲ್ಲಿ. ಅಂದರೆ ಪ್ರತಿ ಕಂಬದ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತೆ. ಪ್ರತಿ 2 ಕಂಬದ ಮೇಲೆ ನೋಡಿ ಈ ಥರ ನೀಟಾಗಿ ಕಾಣಿಸುತ್ತೆ ನಿಮಗೆ. ಅಲ್ಲಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಹಾಗೆ ದಾರನ ತೊಗೊಂಡೋಗಿ ಆ ಹೋಲ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ ಸೇರಿ 3 ದಾರ ಸೇರಿ 1 ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೊಳ್ಳೋಣ. ಈ ರೀತಿ 6 ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. 6 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಫ್ರೆಂಡ್ಸ್ ನೋಡಿ 6 ಆದಮೇಲೆ ಅಲ್ಲಿ 3 ಚೈನ್ ಹಾಕೋಣ. ಫಸ್ಟ್ 3 ಚೈನ್ ಹಾಕಿ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲೇ ಒಂದು ಲಾಕ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ
ಅಲ್ಲೇ ಒಂದು ಸ್ಪ್ಲಿಟ್ ಸ್ಟಿಚ್ ಆಗಲಿ ಸಿಂಗಲ್ ಕ್ರೋಶೆ ಆಗಲಿ ಎರಡೂ ಮಾಡ್ಬೋದು. ಸ್ಪ್ಲಿಟ್ ಸ್ಟಿಚ್ ಮಾಡಿದ್ರೆ ಅಷ್ಟು ಗೊತ್ತಾಗೋದಿಲ್ಲ. ಮಾಡಿಕೊಂಡು 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೇಬೇಕು. ಮತ್ತೆ 3 ಚೈನ್ ಹಾಕಿ ಸೆಂಟರಲ್ಲಿ ಒಂದು ಸತಿ ನೋಡಿ, ಈ ರೀತಿ ಸೆಂಟರಲ್ಲಿ ಫಸ್ಟು ಲೂಪ್ ಇತ್ತಲ್ವ, ಆ ಲೂಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಜಸ್ಟ್ ನಾರ್ಮಲ್ ಸಿಂಗಲ್ ಕ್ರೋಶೆ ಫ್ರೆಂಡ್ಸ್. 2 ಥ್ರೆಡ್ ಇದೆ ಇವಾಗ. ಇಲ್ಲಿ ಕೂಡ ತಂದಿರೋ ಥ್ರೆಡ್ನ ಇರೋ ಲೂಪಿಂದ ಪಾಸ್ ಮಾಡ್ಕೋತೀನಿ. ಸ್ಪ್ಲಿಟ್ ಸ್ಟಿಚ್ಚೇ ಹಾಕೋತಾ ಇದ್ದೀನಿ. ಸ್ವಲ್ಪ ಟೈಟ್ ಮಾಡ್ಕೋಬೇಕು ನೀವಲ್ಲಿ. ಟೈಟ್ ಮಾಡ್ಕೊಂಡಿದ್ದ ತಕ್ಷಣ ಮತ್ತೆ 3 ಚೈನ್ ಹಾಕಬೇಕು. ಇಲ್ಲಿ 3 ಚೈನ್ ಹಾಕಿ ಕಂಬದ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತಲ್ವ, ಫಸ್ಟು ಹೋಲ್ ಗ್ಯಾಪಲ್ಲಿ ನೀಡಲ್ನ ಹಾಕೋಣ. ಹೋಲ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡ್ಬಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸೇಮ್ 3 ಚೈನ್ ಹಾಕಬೇಕು ಫ್ರೆಂಡ್ಸ್. ಇವಾಗ 3 ಚೈನ್ ತೊಗೊಂಬಂದು ಲಾಕ್ ಮಾಡಿದ್ದೀವಿ ಆಲ್ರೆಡಿ. ಮತ್ತೆ ಅಗೇನ್ 3 ಚೈನ್ ಹಾಕೋಣ. ಸೇಮ್ ಪಾಯಿಂಟ್, ಸ್ಟಾರ್ಟ್ ಮಾಡಿರೋ ಪಾಯಿಂಟಲ್ಲೇ ಲಾಕ್ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಇಲ್ಲಿ ಕೂಡ ಸ್ಪ್ಲಿಟ್ ಸ್ಟಿಚ್ ಈ ರೀತಿ ಪಾಸ್ ಮಾಡ್ಕೊಳ್ಳೋದು. ಪಾಸ್ ಮಾಡ್ಕೊಂಡು ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ಕೊಳ್ಳೋಣ. ಈ ಕಂಬದ ಮೇಲೆ ಹೋಲ್ ಗ್ಯಾಪ್ಸ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಇದು ಕೂಡ 6 ಟೈಮ್ಸ್ ಬರುತ್ತೆ ಫ್ರೆಂಡ್ಸ್. 6 ಸರ್ತಿ ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋಬೇಕು ನಾವು. ಈವನ್ ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು, ಬಟ್ ಇಷ್ಟು ತಿಕ್ಕಾಗಿ ಬರಲ್ಲ ನಿಮಗೆ, ಸ್ವಲ್ಪ ಎಡ್ಜ್ ಬರುತ್ತೆ ಅಷ್ಟೇ. ಇದು ಸ್ವಲ್ಪ ತಿಕ್ಕಾಗೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನಿಮಗೆ ಹಾಫ್ ಡಬಲ್ ಕ್ರೋಶೆ ಮಾಡೋದ್ರಿಂದ. ಈ ರೀತಿ 6 ಮಾಡ್ಕೋಬೇಕು. ಸ್ಟಾರ್ಟಿಂಗ್ 6, ಎಂಡಿಂಗ್ 6 ಮಾಡಿಕೊಂಡು ಒಂದೊಂದು ಹಾಫ್ ಡಬಲ್ ಕ್ರೋಶೆ ಅದ್ರ ಮೇಲೆ ಹಾಕ್ಕೊಂಡು, ಸೊ ನೋಡಿ ಇಲ್ಲಿ ಕೊನೆಯದು ಒಂದು ಮಾಡಿಕೊಂಡು ಇರೋ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆಸ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು ಎಂಡಿಂಗು ನೋಡ್ಕೊಳ್ಳಿ, ಸ್ವಲ್ಪ ನೀಟಾಗಿ ಬರಬೇಕದು. ಮತ್ತು 4 ಚೈನ್ ಇರೋ ಕಡೆ 4 ಚೈನ್ ಇರೋ ಕಡೆ 4 ಚೈನೇ ಹಾಕಿ, ಮತ್ತು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆನೇ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ನೋಡಿ, ಈ ಥರ ಬಟರ್ಫ್ಲೈ ಥರ ಕಾಣಿಸುತ್ತೆ. ಮೇಲೆ 2 ಆ್ಯಂಟನ. ಸೊ ವಿಂಗ್ಸ್ ನೋಡ್ಬೋದು, ವಿಂಗ್ಸ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಡಿಸೈನ್ ಅಂತೂ ವಿಂಗ್ಸ್ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ನೀವು ಸೆಂಟ್ರಲ್ಲಿ ಬೇಕಂದರೆ ಒಂದು ಸಿಂಗಲ್ ಕ್ರೋಶೆನ 2 ಸತಿ ಮಾಡಿಕೊಂಡು ಲೂಪ್ನ ಮಾಡ್ಕೊಂಡು ಈ ಥರ ಮಾಡ್ಕೋಬೋದು. ಸೊ ಡಬಲ್ ಕ್ರೋಶೆ ಆಗಿರೋದ್ರಿಂದ ಸ್ವಲ್ಪ ಮೇಲೆ ಬರೋ ಥರ ನಾನು ಹಾಕಿದ್ದೀನಿ. ಸೊ ಅದು ಬಟ್ಟೆ ಸಾಫ್ಟ್ ಇರೋದ್ರಿಂದ ಹೀಗೆ ಕಾಣ್ತಾ ಇದೆ. ಬಟ್ ಓವರಾಲ್ ಅಂತೂ ಬಟರ್ಫ್ಲೈ ಅಂತೂ ಸಕ್ಕತ್ತಾಗಿ ಬರುತ್ತೆ. ವಿಂಗ್ಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವೊಂದು ಸರಿ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಇವಾಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸ್ಟಾರ್ಟಿಂಗಿಂದ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲ, ಅಲ್ಲೇ ಹೋಗಿ ದಾರನ ತೊಗೊಬಂದು 3 ದಾರ ಸೇರಿ ಒಂದು ಮಾಡ್ಕೋಬೇಕು. ಸೊ ಈ ರೀತಿ 6 ಟೈಮ್ಸ್ ಮಾಡ್ಕೋತೀನಿ. ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ 6 ಸರ್ತಿ. ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ. ಪ್ರತಿಯೊಂದು ಕಂಬದ ಮೇಲೂ ಒಂದೊಂದು ಹೋಲ್ ಗ್ಯಾಪ್ ಇರುತ್ತೆ. 6 ಕಂಬದ ಮೇಲೂ 6 ಹೋಲ್ ಗ್ಯಾಪ್ಸ್ ಇರುತ್ತಲ್ವ, ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಲಾಸ್ಟಲ್ಲಿ 3 ಚೈನ್ ಹಾಕಿ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ಒಂದು ಲಾಕ್ ಮಾಡ್ಕೊಳ್ಳೋಣ. ಪೀಕೋ ಥರ ಫ್ರೆಂಡ್ಸ್. ಇದು ಸ್ವಲ್ಪ ಟಿಪ್ ಕಾಣಿಸ್ಲಿ ಅಂತ ನೀಡಲ್ ಹಾಕಿ ಸ್ಪ್ಲಿಟ್ ಸ್ಟಿಚ್ ಆದರೂ ಮಾಡಿ, ಬಂದಿಲ್ಲ ಅಂದರೆ ಸಿಂಗಲ್ ಕ್ರೋಶೆ ಆದರೂ ಮಾಡಿಕೊಡಿ. ಇರೋ ಲೂಪಲ್ಲೇ ಈ ಥರ ಥ್ರೆಡ್ನ ಪಾಸ್ ಮಾಡಿಕೊಂಡ್ರೆ ಆಯಿತು. ಇಲ್ಲಾಂದರೆ ಥ್ರೆಡ್ ತೊಗೊಂಡು ಬಂದು ಸಿಂಗಲ್ ಕ್ರೋಶೆ ಮಾಡಿದ್ರೂ ನಡೆಯುತ್ತೆ. ಸೊ ಯಾವ ರೀತಿ ಆದರೂ ಓಕೆ ಫ್ರೆಂಡ್ಸ್, ಸೇಮ್ ಥರನೇ ಕಾಣಿಸುತ್ತೆ. ಸ್ವಲ್ಪ ಟೈಟ್ ಮಾಡಿದ್ರೆ ಸಿಂಗಲ್ ಚೈನ್ಸ್ ಕರೆಕ್ಟಾಗಿ ಮಾಡಿದ್ರೆ ಅಷ್ಟು ಟ್ರಿಕ್ಕಿ ಅನಿಸಲ್ಲ. ಸೊ ಇದಾದಮೇಲೆ ಮತ್ತೆ 3 ಚೈನ್ ಈ ಸೆಂಟರ್ ಲೂಪಲ್ಲೇ ನೀಡಲ್ಲ ಹಾಕಬೇಕು. ದಾರನ ತೊಗೊಬಂದು ಒಂದು ಸ್ಪ್ಲಿಟ್ ಸ್ಟಿಚ್ ಮಾಡ್ತೀನಿ. ಆ ತಂದಿರೋ ಥ್ರೆಡ್ನ ಇರೋ ಲೂಪ್ ಒಳಗಡೆ ಪಾಸ್ ಮಾಡ್ಕೋಬೇಕು ಫ್ರೆಂಡ್ಸ್, ಅಷ್ಟೇ ಟೈಟ್ ಮಾಡ್ಕೋಬೇಕು. ಸೊ ಮತ್ತೆ 3 ಚೈನ್
ಅಲ್ಲಿ ಕೂಡ 3 ಚೈನ್ ಹಾಕಿ ಕಂಬ ಸ್ಟಾರ್ಟ್ ಮಾಡಿರ್ತೀವಲ್ಲ, ಆಮೇಲೆ ಫಸ್ಟು ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತೊಗೊಂಬಂದು ಲಾಕ್ ಮಾಡ್ತೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಸೊ ಅಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಸಿಂಗಲ್ ಕ್ರೋಶೆ ಆದರೂ ನಡೆಯುತ್ತೆ, ಸ್ಪ್ಲಿಟ್ ಸ್ಟಿಚ್ ಆದರೂ ನಡೆಯುತ್ತೆ ಫ್ರೆಂಡ್ಸ್, ಯಾವ್ದಾದ್ರು ಮಾಡ್ಕೋಬೋದು. ಸೊ ಅಲ್ಲಿಂದ ಪ್ರತಿ ಹೋಲ್ ಗ್ಯಾಪ್ಗೆ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಂಡು ಪ್ರತಿ ಹೋಲ್ ಗ್ಯಾಪ್ಗೆ ಹಾಫ್ ಡಬಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಂಡು ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಸೊ ನೋಡಿ ಇಲ್ಲಿಂದ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಬಟರ್ಫ್ಲೈ ವಿಂಗ್ಸು ಕಾಣಿಸುತ್ತೆ, 2 ಆಂಟೆನಾ ಟೈಪು ಅನಿಸುತ್ತೆ ನಿಮಗೆ. ಸೊ ಡಿಸೈನ್ ಕಂಪ್ಲೀಟ್ ಆದಾಗ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ವಿತ್ ಕುಚ್ಚನ್ನು ಮಾಡ್ಕೋಬೋದು, ವಿತೌಟ್ ಕುಚ್ಚನ್ನು ನಡೆಯುತ್ತೆ. ಸೊ ಓನ್ಲಿ ಬಾರ್ಡರ್ ಡಿಸೈನ್ ಥರನೂ ಹಾಕ್ಕೊಳ್ಬೋದು ಈ ಥರ. ಸೊ ನೋಡಿ ಸ್ವಲ್ಪ ಬೇಸ್ ಲೈನು ನೀವು ಡಬಲ್ ಕ್ರೋಶೆ ಬದಲು ಸಿಂಗಲ್ ಕ್ರೋಶೆ ಮಾಡಿದ್ರೇ ಬೆಟರ್ ಅಂತ ಹೇಳ್ತೀನಿ. ಸೊ ಇಲ್ಲಾಂದರೆ ಈ ಥರ ಕಾಣಿಸುತ್ತೆ, ನೀಟಾಗೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅದೇ ಸ್ಟಿಫ್ ಬಟ್ಟೆ ಆದರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರೋದಿಲ್ಲ. ಈ ರೀತಿ ಕಾಣಿಸುತ್ತೆ ನೋಡಿ. ಇದೆಲ್ಲ ಸ್ವಲ್ಪ ಸರಿ ಮಾಡಿಕೊಂಡು ನಾವು ಕುಚ್ಚು ಮಾಡ್ಕೊಳ್ಳೋಣ. ಸೊ 137 ದಾರ ಸುತ್ಕೊಂಡು ಕುಚ್ಚು ಕಟ್ಟಿ ತೋರಿಸಿದ್ದೀನಿ ಫ್ರೆಂಡ್ಸ್, ನೋಡ್ಬೋದು ನೀವು. ಸೊ ಕುಚ್ಚೆಲ್ಲ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಒಟ್ಟಿನಲ್ಲಿ ಬಟರ್ಫ್ಲೈ ಅಂತ ಗೊತ್ತಾಗುತ್ತೆ ಡಿಸೈನು. ಯಾವುದೋ ಸ್ಯಾರಿಗೆ ನಿಮಗೆ ಬೂಟೀಸ್ ಬಟರ್ಫ್ಲೈ ಟೈಪು ಸಿಮಿಲರ್ಸ್ ಎಲ್ಲ ಇರುತ್ತೆ. ಸೊ ಅಂಥದಕ್ಕೆ ಟ್ರೈ ಮಾಡ್ಬೋದು. ಇದು ಜಸ್ಟ್ ಕುಚ್ಚು ಕಟ್ಟಿದ್ರೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲ ಅಲ್ಲಲ್ಲಿ ಬಟರ್ಫ್ಲೈ ಥರ ಸ್ವಲ್ಪ ಸ್ವಲ್ಪ ದೂರದಲ್ಲಿ ನಾವು ಒಂದೊಂದು ಬಟರ್ಫ್ಲೈ ಹಾಕ್ಕೊಂಡು ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಆಲ್ಮೋಸ್ಟ್ ಹತ್ರಗಿಂತ ಸ್ವಲ್ಪ ದೂರ ಇದ್ದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 600 to 700 ಅರೌಂಡ್ ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. 3 ಸ್ಟೆಪ್ ಇದೆ, ವರ್ಕ್ ಇದೆ. ಸೊ ಫೈನಲ್ ಲುಕ್ ನೋಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಚೆನ್ನಾಗಿ ಬರೆದ್ರೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. Thank you for watching friends. So thank you.